ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋದು ನ್ಯೂಸ್ ಫಾರ್ ಕರ್ನಾಟಕ. ಕೇಂದ್ರ ಸರ್ಕಾರದಿಂದ ಇಪಿಎಫ್ಒ ಸದಸ್ಯರಿಗೆ ಮತ್ತೊಂದು ಮಹತ್ವದ ಮತ್ತು ನಿರೀಕ್ಷಿತ ಸಿಹಿ ಸುದ್ದಿ ಸಿಗುವ ಲಕ್ಷಣಗಳು ಕಂಡುಬರುತ್ತಿವೆ. 2025-26ರ ಹಣಕಾಸು ವರ್ಷಕ್ಕೆ ಉದ್ಯೋಗಿಗಳ ಭವಿಷ್ಯ ನಿಧಿ ಬಡ್ಡಿ ದರವನ್ನು ಹೆಚ್ಚಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ನಿರ್ಧಾರ ಜಾರಿಯಾದರೆ ದೇಶದ ಕೋಟ್ಯಾಂತರ ನೌಕರರಿಗೆ ನೇರವಾಗಿ ಹಣಕಾಸು ಲಾಭವಾಗಲಿದೆ. ಸರ್ಕಾರದ ಮೂಲಗಳು ಮತ್ತು ಮಾರುಕಟ್ಟೆ ತಜ್ಞರ ಮಾಹಿತಿ ಪ್ರಕಾರ ಮುಂದಿನ ಹಣಕಾಸು ವರ್ಷಕ್ಕೆ ಇಪಿಎಫ್ಒ ಬಡ್ಡಿ ದರವನ್ನು ಶೇಕಡ 8.75 ಹೆಚ್ಚಿಸುವ ಸಾಧ್ಯತೆಯಿದೆ. ಗಮನಿಸಬೇಕಾದ ಸಂಗತಿ ಏನೆಂದರೆ 2024-25ರ ಹಣಕಾಸು ವರ್ಷಕ್ಕೆ ಸರ್ಕಾರ ಶೇಕಡ 2.25 ಬಡ್ಡಿ ದರವನ್ನು ಘೋಷಿಸಿತ್ತು ಮತ್ತು ಆ ಮೊತ್ತ ಈಗಾಗಲೇ ಉದ್ಯೋಗಿಗಳ ಪಿಎಫ್ ಖಾತೆಗಳಿಗೆ ಜಮಾ ಆಗಿದೆ. ಇದೀಗ ಹೊಸ ವರ್ಷಕ್ಕೆ ಇನ್ನಷ್ಟು ಹೆಚ್ಚಿದ ಬಡ್ಡಿ ದರದ ನಿರೀಕ್ಷೆ ನೌಕರರಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದೆ. ಸರ್ಕಾರದಿಂದ ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲವಾದರೂ ಜನವರಿ ತಿಂಗಳಿನಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಯಿದೆ ಎಂದು ಹೇಳಲಾಗುತ್ತಿದೆ. ಈ ಬಡ್ಡಿ ದರ ಹೆಚ್ಚಳದಿಂದ ಎಷ್ಟು ಹಣ ಸಿಗಬಹುದು ಎಂಬ ಪ್ರಶ್ನೆ ಈಗ ಬಹುತೇಕ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ಉದಾಹರಣೆಗೆ, ನಿಮ್ಮ ಪಿಎಫ್ ಖಾತೆಯಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಇದ್ದರೆ ಶೇಕಡ 8.75 ಬಡ್ಡಿ ದರದಂತೆ ಲೆಕ್ಕ ಹಾಕಿದರೆ 50,000ದಿಂದ 52,000 ರೂಪಾಯಿಗಳವರೆಗೆ ಬಡ್ಡಿ ದೊರಕುವ ಸಾಧ್ಯತೆಯಿದೆ. 5 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಹೊಂದಿರುವ ಉದ್ಯೋಗಿಗೆ ಸುಮಾರು 42,000 ರೂಪಾಯಿಗಳಷ್ಟು ಬಡ್ಡಿ ಸಿಗಬಹುದು. ಈ ಮೊತ್ತವನ್ನು ನೇರವಾಗಿ ನಿಮ್ಮ ನಿವೃತ್ತಿ ನಿಧಿ ಖಾತೆಗೆ ಜಮಾ ಮಾಡಲಾಗುತ್ತದೆ. ದೇಶಾದ್ಯಂತ ಸುಮಾರು 8 ಕೋಟಿ ಇಪಿಎಫ್ಒ ಸದಸ್ಯರು ಈ ನಿರ್ಧಾರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಇಪಿಎಫ್ಒ ಕೇಂದ್ರ ಟ್ರಸ್ಟಿಗಳ ಮಂಡಳಿಯ ಸಭೆಯಲ್ಲಿ ಈ ಬಡ್ಡಿದರ ಪ್ರಸ್ತಾವನೆ ಚರ್ಚೆಗೆ ಬರುವ ಸಾಧ್ಯತೆಯಿದೆ. ಆ ಸಭೆಯ ನಂತರ ಸರ್ಕಾರದಿಂದ ಅಂತಿಮ ಅನುಮೋದನೆ ದೊರೆತರೆ ಹೊಸ ಬಡ್ಡಿದರ ಅಧಿಕೃತವಾಗಿ ಘೋಷಣೆಯಾಗಲಿದೆ. ಇನ್ನು ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಪರಿಶೀಲಿಸುವುದು ಹೇಗೆ ಎಂಬುದನ್ನು ನೋಡೋಣ. ನಿಮ್ಮ ಯುಎಎನ್ಗೆ ಲಿಂಕ್ ಆಗಿರುವ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ 9966004422 ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಬಹುದು. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಿಎಫ್ ಬ್ಯಾಲೆನ್ಸ್ ವಿವರಗಳು ಎಸ್ಎಂಎಸ್ ಮೂಲಕ ನಿಮಗೆ ತಲುಪುತ್ತವೆ. ಇದೇ ರೀತಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ 7738299989 ಸಂಖ್ಯೆಗೆ ಇಪಿಎಫ್ಒ ಯುಎಎನ್ ಎಂದು ಇಂಗ್ಲಿಷ್ನಲ್ಲಿ ಎಸ್ಎಂಎಸ್ ಕಳುಹಿಸಿದಲು ನಿಮ್ಮ ಪಿಎಫ್ ವಿವರಗಳನ್ನು ಪಡೆಯಬಹುದು. ನೀವು ಆಯ್ಕೆ ಮಾಡಿದ ಭಾಷೆಯಲ್ಲಿಯೇ ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ. ಇಪಿಎಫ್ಒ ಬಡ್ಡಿ ದರ ಕುರಿತು ಸರ್ಕಾರದ ಅಧಿಕೃತ ಘೋಷಣೆ, ಅಂತಿಮ ನಿರ್ಧಾರ ಮತ್ತು ಹಣ ಜಮಾ ಸಂಬಂಧಿಸಿದ ಎಲ್ಲ ನಿಖರ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.